ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದಿದೆ ಖಾಸಗಿ ಶಾಲೆಯ ಬಸ್. ಕೋಲಾರ ಜಿಲ್ಲೆಯ ಅರಣಘಟ್ಟ ಗ್ರಾಮದ ಬಳಿಯಲ್ಲಿ ಘಟನೆ ನಡೆದಿರೋದು. 25 ಶಾಲಾ ಮಕ್ಕಳಿದ್ರು. ಆ ಬಸ್ ಪಲ್ಟಿಯಾಗಿದೆ. ಬಸ್ ಪಲ್ಟಿ ಆದಂತ ಪರಿಣಾಮ 5 ಮಕ್ಕಳಿಗೆ ಗಾಯ ಆಗಿದೆ. ಕುಡಿಯನೂರು ಸಮೀಪದ ಬೋಸ್ ಶಾಲೆಗೆ ಸೇರಿದಂತ ಬಸ್ ಇದು. ಖಾಸಗಿ ಶಾಲೆಯ ಬಸ್. 25 ಶಾಲಾ ಮಕ್ಕಳಿದ್ರು. ಬಸ್ ಪಲ್ಟಿಯಾದ ಪರಿಣಾಮ 5 ಮಕ್ಕಳಿಗೆ ಗಾಯ ಆಗಿದೆ. ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಕೆಲ ಮಕ್ಕಳನ್ನ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಈ ಬಸ್ ಪಲ್ಟಿಯಾಗೋದಕ್ಕೆ, ಅಪಘಾತ ಸಂಭವಿಸೋದಕ್ಕೆ ಕಾರಣ ಚಾಲಕನ ಅಜಾಗರೂಕತೆ ಅನ್ನೋದು ಗೊತ್ತಾಗಿದೆ. ಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ನಡೆದಿರುವಂತಹ ಘಟನೆ. ಸ್ಥಳಕ್ಕೆ ಮಾಲೂರು ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಫೋಟೋಸಲ್ಲಿ ಗಮನಿಸ್ತಾ ಇದ್ದೀವಿ. ಖಾಸಗಿ ಶಾಲೆಯ ಬಸ್ ಇದು. ಚಾಲಕನ ಅಜಾಗರೂಕತೆಯಿಂದ ಬಸ್ ಪಲ್ಟಿಯಾಗಿದೆ. 25 ಮಕ್ಕಳಿದ್ರು. 5 ಮಕ್ಕಳಿಗೆ ಅಲ್ಲಿ ಗಾಯ ಆಗಿದೆ ಅನ್ನೋದು ಗೊತ್ತಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಏನು ಓವರ್ ಸ್ಪೀಡ್ ಇದ್ದಿದ್ರಿಂದ ಬಸ್ ಪಲ್ಟಿ ಆಗಿರೋದಾ? ಮತ್ತೆ ಮಕ್ಕಳ ಪರಿಸ್ಥಿತಿ ಹೆಂಗಿದೆ ಈಗ? ಶರ್ಮಿತಾ, ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕುಡಿನೂರು ಗ್ರಾಮದ ಒಂದು ಬೋಸ್ ಅಂತ ಒಂದು ಖಾಸಗಿ ಶಾಲೆ ಇದೆ. ಆ ಒಂದು ಶಾಲೆಗೆ ಸೇರಿದಂತಹ ಒಂದು ಖಾಸಗಿ ಬಸ್ ಬೆಳಗ್ಗೆ ಮಕ್ಕಳನ್ನ ಪಿಕಪ್ ಮಾಡಿಕೊಂಡು ಮಕ್ಕಳನ್ನ ಶಾಲೆಗೆ ಒಂದು ಬಿಡುವಂತಹ ನಿಟ್ಟಿನಲ್ಲಿ ಈ ಒಂದು ಬಸ್ ಹೋಗ್ತಾ ಇತ್ತು. ಆದ್ರೆ ಅರಣಘಟ್ಟ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಒಂದು ರಸ್ತೆ ಎರಡು ಬದಿ ಕೂಡ ಭಾರಿ ಒಂದು ಹಳ್ಳಗಳಿದೆ. ಹಾಗಾಗಿನೇ ಈ ಒಂದು ಹಳ್ಳಕ್ಕೆ ಬಸ್ ಮುಗಿಸಿ ಬಿದ್ದಿರತಕ್ಕಂಥದ್ದು. ಏನು ಚಾಲಕ ಹೇಳೋ ಪ್ರಕಾರವಾಗಿ ಬ್ರೇಕ್ ಕಂಟ್ರೋಲ್ಗೆ ಸಿಗ್ಲಿಲ್ಲ. ಹಾಗಾಗಿನೇ ಈ ಒಂದು ಅಪಘಾತ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇರತಕ್ಕಂಥದ್ದು. ಬಸ್ನಲ್ಲಿ ಸುಮಾರು 25ಕ್ಕೂ ಹೆಚ್ಚು ಜನ ಮಕ್ಕಳು ಕೂಡ ಇದ್ರು. ಅದರಲ್ಲಿ 5 ಮಕ್ಕಳಿಗೆ ಗಾಯಗಳಾಗಿದೆ. ಅದರಲ್ಲಿ 2 ಮಕ್ಕಳಿಗೆ ಸ್ವಲ್ಪ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಏನು ಪ್ರಥಮ ಚಿಕಿತ್ಸೆ ಮಾಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಿಸಿ ತದನಂತರ ಅವರನ್ನ ಕೋಲಾರ ಜಿಲ್ಲಾಸ್ಪತ್ರೆ ಮತ್ತೆ RL ಜಾಲಪ್ಪ ಆಸ್ಪತ್ರೆಗೆ ಇದೀಗ ರವಾನೆ ಮಾಡಿರ್ತಕ್ಕಂಥದ್ದು. ಏನು ಮಾಲೂರಿನ ಪೊಲೀಸ್ ಹೇಳೋ ಪ್ರಕಾರವಾಗಿ ಯಾವುದೇ ಮಕ್ಕಳು ಕೂಡ ಸದ್ಯಕ್ಕೆ ಗಂಭೀರ ಸ್ವರೂಪ ಗಾಯಗಳಾಗಿಲ್ಲ. ಮಕ್ಕಳೆಲ್ಲರೂ ಕೂಡ ಚೇತರಿಸಿಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಚಾಲಕನ ಒಂದು ಅಜಾಗರೂಕತೆ ಅಥವಾ ಈ ಒಂದು ನಿಯಂತ್ರಣ ತಪ್ಪಿ ಒಂದು ಅಪಘಾತ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇರತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ರಘುರಾಜ್ ಈ ಕ್ಷಣದ ಮಾಹಿತಿಗೆ. ವಿರೋಧದ ನಡುವೆನೂ ತುಮಕೂರು ಸ್ಟೇಡಿಯಂ ಉದ್ಘಾಟನೆಯನ್ನ ಮಾಡಲಾಗಿದೆ. ತುಮಕೂರು ಒಳಾಂಗಣ ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಿದ್ದಾರೆ. ಒಳಾಂಗಣ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರನ್ನ ಇಟ್ಟಿರೋದಕ್ಕೆ ಬಿಜೆಪಿಯವರು ತೀವ್ರ ರೀತಿಯಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಗಾಂಧೀಜಿ ಹೆಸರಿತ್ತು, ಅದನ್ನು ತೆಗೆದು ಪರಮೇಶ್ವರ್ ಹೆಸರನ್ನ ಇಟ್ಟಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಈ ವಿವಾದದ ಮಧ್ಯದಲ್ಲೂ ಕೂಡ ಒಳಾಂಗಣ ಕ್ರೀಡಾಂಗಣ ಉದ್ಘಾಟನೆಯಾಗಿದೆ. ಕರ್ನಾಟಕ ಕ್ರೀಡಾಕೂಟದ ಪೂರ್ವೋತ್ಸವ ಕಾರ್ಯಕ್ರಮ ಇದು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಸಾಧನೆಯನ್ನ ಅನಾವರಣ ಮಾಡಲಾಗಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಡಾಕ್ಟರ್ ಪರಮೇಶ್ವರ ಸಾಧನೆಯನ್ನ ಅನಾವರಣ ಮಾಡಲಾಗಿದೆ. ಒಳಾಂಗಣ ಸ್ಟೇಡಿಯಂಗೂ ಗಾಂಧಿ ಹೆಸರಿಗೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ಪರಮೇಶ್ವರ ಹೆಸರು ಇಟ್ಟಿರೋದಕ್ಕೆ ಪ್ರತಿಭಟನೆಯನ್ನ ಬಿಜೆಪಿಯವರು ಮಾಡಿದ್ರು. ತುಮಕೂರು ಜಿಲ್ಲಾ ಕ್ರೀಡಾಂಗಣಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನ ಇಟ್ಟಿದ್ದಾರೆ. ಇಲ್ಲಿ ಒಳಾಂಗಣ ಕ್ರೀಡಾಂಗಣಕ್ಕೆ ಈಗ ಪರಮೇಶ್ವರ ಹೆಸರನ್ನ ಇಟ್ಟಿರೋದಕ್ಕೆ ಬಿಜೆಪಿಯವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೂ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನೇ ಇಡಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಈ ವಿವಾದದ ಮಧ್ಯದಲ್ಲೇ ಆ ಒಳಾಂಗಣವನ್ನ ಉದ್ಘಾಟನೆ ಮಾಡಿದ್ದಾರೆ. ದೃಶ್ಯಗಳಲ್ಲೂ ಗಮನಿಸ್ತಾ ಇದ್ದೀವಿ. ಇಲ್ಲಿ ಪರಮೇಶ್ವರ್ ಅವರ ಕ್ರೀಡಾ ಸಾಧನೆಯನ್ನು ಕೂಡ ಅನಾವರಣ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಹೆಸರು ಬದಲಾವಣೆ ಅನ್ನೋ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಾದರೂ ಮಹಾತ್ಮ ಗಾಂಧಿ ಹೆಸರು ತೆಗಿತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಮನ್ರೇಗಾ ಯೋಜನೆಗೆ ಮಹಾತ್ಮ ಗಾಂಧಿ ಹೆಸರು ಇಡಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ. ಆದರೆ ಮಹಾತ್ಮ ಗಾಂಧಿ ಹೆಸರು ತೆಗಿತಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಹುಚ್ಚರು ಅಂತ ಕರಿಬೇಕು. ಅಲ್ಲೊಂದು ಸಣ್ಣ ಕಾಂಪ್ಲೆಕ್ಸ್ ಶೆಡ್ ಇದೆ. ಅಲ್ಲಿರೋದು ಎಲ್ಲರೂ ಪರಮೇಶ್ವರ್ ಹೆಸರು ಇಡಬೇಕು ಅಂತ ಹೇಳಿ ಪತ್ರ ಕೊಟ್ಟಿದ್ರು. ಅದು ನನಗೂ ಗೊತ್ತಿರಲಿಲ್ಲ. ನನಗೂ ಸಂಬಂಧ ಇಲ್ಲ, ಅವರನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ದೆ. ಇಲ್ಲ, ನೀವು ಕ್ರೀಡಾಪಟು ಆಗಿದ್ದವರು, ನಿಮ್ಮ ಹೆಸರು ಇಡ್ತೀವಿ ಅಂತಂದ್ರು, ನಿಮಗೆ ಬಿಟ್ಟಿದ್ದೀನಿ ಅಂತ ಹೇಳಿದ್ದೆ ಆ ಸಂದರ್ಭದಲ್ಲಿ ಅಂತ ಪರಮೇಶ್ವರ್ ಹೇಳಿದ. ನೋಡಿ, ಅದು ಒಂದು ಶೆಡ್ಡು. ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರನ್ನು ತೆಗಿತಾರೇನ್ರಿ ಯಾರಾದ್ರೂ? ನಾವು ಮಹಾತ್ಮ ಗಾಂಧಿ ಹೆಸರನ್ನು ಇಟ್ಟಿರ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮನ್ರೇಗಾಗಿ. ಮಹಾತ್ಮ ಗಾಂಧಿ ಸ್ಟೇಡಿಯಂ ತೆಗಿತಾ ಇದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ಹುಚ್ಚರು ಹೇಳಬೇಕಷ್ಟೇ. ಅದು ಅಲ್ಲಿ ಒಂದು ಹೊರಗಡೆ ಒಂದು ಶೆಡ್ ಇದೆ, ಅದನ್ನ ಕಾಂಪ್ಲೆಕ್ಸ್ ತರ ಮಾಡಿದ್ದಾರೆ, ಇಂಡೋರ್ ಕಾಂಪ್ಲೆಕ್ಸ್. ಸೆಪ್ಟೆಂಬರ್ನಲ್ಲಿ ನನಗೂ ಗೊತ್ತಿಲ್ಲ, ನಮ್ಮ ಅಲ್ಲಿನ ಸ್ಪೋರ್ಟ್ಸ್ ಮೆನ್ಗಳೆಲ್ಲ ಪತ್ರ ಕೊಟ್ಟಿದ್ದಾರೆ, ಎಲ್ಲ ರುಜು ಮಾಡಿ ಪರಮೇಶ್ವರ್ ಹೆಸರಿಡಬೇಕು. ನನಗೆ ಗೊತ್ತಿಲ್ಲ ಅದು. ಈಗ ಮೊನ್ನೆ ಹೇಳಿದಾಗ ಆಯ್ತಪ್ಪ ಅವ್ರನ್ನ ಕೇಳ್ಕೊಳ್ಳಿ, ನನಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೆ. ಅವರು ಇಲ್ಲ, ನೀವು ಸ್ಪೋರ್ಟ್ಸ್ ಮೆನ್ ಆಗಿದ್ದವರು, ತುಮಕೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರ್ತಾ ಇದ್ದೀರಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬಂದಿದೆ, ಆಮೇಲೆ ತುಮಕೂರು ಸ್ಟೇಡಿಯಂ ಅನ್ನ ನೀವೇ ಮುಂದೆ ನಿಂತ್ಕೊಂಡು ಮಹಾತ್ಮ ಗಾಂಧಿ ಸ್ಟೇಡಿಯಂ ಅನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ, ಆಮೇಲೆ ಟೆನ್ನಿಸ್ ಕೋರ್ಟ್ ಮಾಡಿಕೊಟ್ಟಿದ್ದೀರಿ, ಇವೆಲ್ಲ ಮಾಡಿದ್ದೀರಿ, ನಿಮ್ಮ ಹೆಸರು ಇಡ್ತೀವಿ ಅಂದ್ರೆ ನಾವು ನಿಮಗೆ ಬಿಟ್ಟಿದ್ದಪ್ಪ ಅದು ಅಂತ ಹೇಳಿದೆ.
ಅದಕ್ಕೆ ಅವರು ಪರಮೇಶ್ವರ್ ರಾಜಕೀಯ ಮಾಡಕ್ಕೆ ಹೋದ್ರೆ ಮಹಾತ್ಮ ಗಾಂಧಿ ಸ್ಟೇಡಿಯಂ ಚೇಂಜ್ ಮಾಡೋಕ್ಕಾಗುತ್ತಾ? ಅದೆಲ್ಲ ತಪ್ಪು ಕಲ್ಪನೆ. ಅದೇನೋ ಒಂದು ಶೆಡ್ಡಿ ಅಲ್ಲ ರೀ, ನಾನು ಮಾಡಿರೋ ಕಾಂಟ್ರಿಬ್ಯೂಷನ್ಗೆ ಆ ಶೆಡ್ಗೆ ಒಂದು ಹೆಸರಿಡ್ತಾರೆ ಅಂದರೆ ಇವರಿಗೆ ಹೊಟ್ಟೆ ಉರಿ ಅಂದರೆ ನಾನೇನಪ್ಪ ಮಾಡೋದು ನೋಡಿ. ಇನ್ನು ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪುನಾವಾಲಾ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ. कांग्रेस का हिपोक्रेसी और पाखंड सामने आ चुका है। कांग्रेस पार्टी दूसरों पर आरोप लगाती है कि महात्मा गांधी का नाम हटा दिया, जबकि वीवी जीराम जी एक नया बिल था। पर खुद कांग्रेस पार्टी कर्नाटका में तुमकुरु में एक स्टेडियम का नाम महात्मा गांधी के नाम से हटाकर जी परमेश्वर के नाम पे कर देती है, और जी परमेश्वर जी ने माना भी है। क्या वो खिलाड़ी है क्या? कांग्रेस हमेशा एक परिवार के चक्कर में अनेकों लोगों को अनदेखा करती है। 450 स्कीम उसने एक परिवार के नाम पे रखी। ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ಪತ್ರ ಕೊಟ್ಟಿದ್ರು ನನ್ನ ಹೆಸರು ಇಡಬೇಕು ಅಂತ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಈ ಹಿಂದೆ ಹೇಳಿದ್ದೆ ಅಂತಾನೆ ತಮ್ಮ ಹೆಸರಿನ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನ ಪರಮೇಶ್ವರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿ ಅವರ ಒಂದು ವಿರೋಧ ಯಾವ ತರ ವ್ಯಕ್ತವಾಗ್ತಿದೆ ವಿಠಲ್? ಶರ್ಮಿತಾ, ಏನು ಒಂದು ಒಳಾಂಗಣ ಕ್ರೀಡಾಂಗಣಕ್ಕೆ ನಿನ್ನೆ ಮಧ್ಯಾಹ್ನ ಒಂದು ಪರಮೇಶ್ವರ್ ಹೆಸರನ್ನ ನಾಮಕರಣ ಮಾಡಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಬೋರ್ಡ್ ಇರಲಿಲ್ಲ. ಅಂದ್ರೆ ಸುಮಾರು ಅದು ಕಳೆದ 4-5 ವರ್ಷಗಳಿಂದ ಶೆಡ್ ಹಾಗೆ ಇತ್ತು. ಸ್ಮಾರ್ಟ್ ಸಿಟಿ ಅದನ್ನ ಟೇಕ್ ಓವರ್ ಮಾಡ್ಕೊಂಡು ಅದನ್ನ ಇನ್ನ ರಿನೋವೇಟ್ ಮಾಡಿ ಅಲ್ಲಿ ಒಳಗಡೆ ಸುಸಜ್ಜಿತವಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಕೋರ್ಟ್ಗಳೆಲ್ಲ ನಿರ್ಮಾಣ ಮಾಡಿತ್ತು. ಸೊ ಅಲ್ಲಿಂದನೂ ಕೂಡ ಒಂದು ಜಾಗ ಖಾಲಿ ಇತ್ತು. ಈಗ ನಿನ್ನೆ ದಿನ ಮಧ್ಯಾಹ್ನ ಒಂದು 12 ಗಂಟೆ ವೇಳೆಗೆ ಅದನ್ನ ಅಲ್ಲಿ ಒಂದು ನೇಮನ್ನ ಹಾಕಿರ್ತಕ್ಕಂಥದ್ದು. ಈಗಾಗಲೇ ಏನು ಈ ಒಂದು ಬೋರ್ಡ್ ಹಾಕಿರುವಂತ ವಿಚಾರ ಬಿಜೆಪಿಗರ ಒಂದು ಕೆಂಗಣ್ಣಿಗೆ ಗುರಿ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಒಂದು ಸೌಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಈ ಒಂದು ಹಿನ್ನೆಲೆಯಲ್ಲಿ ಯಾವಾಗ ಇದು ಜಾಸ್ತಿ ಒಂದು ಬೋರ್ಡ್ ವಿಚಾರ ತುಂಬಾ ಗೊಂದಲಕ್ಕೆ ಕಾರಣವಾಯ್ತು. ಈಗ 11 ಗಂಟೆಗೆ ಏನು ಪರಮೇಶ್ವರ್ ಅವರೊಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿದ್ರು. ಆದ್ರೆ ಕಾರಣಾಂತರಗಳಿಂದ ಮಧ್ಯಾಹ್ನ 3-3:30ಗೆ ಅದನ್ನ ಮುಂದೂಡಲಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಏನು ಅಲ್ಲಿ ಇವತ್ತು ಏನು ಅಷ್ಟು ಗೊಂದಲಗಳ ನಡುವೆ ಮತ್ತೆ ಅಷ್ಟು ವಿರೋಧ ನಡುವೆ ಕೂಡ ಅದನ್ನ ಇವತ್ತು ಅದ್ದೂರಿಯಾಗಿ ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಏನು 16ನೇ ತಾರೀಕಿಂದ 24ನೇ ತಾರೀಕುವರೆಗೂ ತುಮಕೂರು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಒಂದು ಅಥ್ಲೆಟಿಕ್ ಆಗಿರುವಂತಹ ಗೇಮ್ಗಳು ನಡೀತೆ. ಆ ಒಂದು ವಿಚಾರಕ್ಕೆ ಇವತ್ತು ಅಲ್ಲಿ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಒಂದು ಉದ್ಘಾಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಏನು ಪರಮೇಶ್ವರ್ ಅವರು ನಿನ್ನೆಲ್ಲ ಬಿಜೆಪಿಗರು ಹೇಳ್ತಾ ಇದ್ರು, ಏನೋ ಪರಮೇಶ್ವರ ಹೆಸರುಗಳನ್ನೇ ಯಾಕೆ ಇಡಬೇಕು, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳಿಂದ ಇಡ್ಬೋದಿತ್ತಲ್ಲ, ತುಮಕೂರು ಜಿಲ್ಲೆಯಲ್ಲೂ ತುಂಬಾ ಜನ ಇದ್ದಾರೆ, ಅವರ ಹೆಸರುಗಳು ಕೂಡ ಇಡ್ಬೋದಿತ್ತು ಅಂತ ಹೇಳಿ ಅವರು ಆರೋಪ ಮಾಡಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಏನು ಪರಮೇಶ್ವರ್ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗಳ ಕುರಿತಂತ ಕೆಲವೊಂದು ಸರ್ಟಿಫಿಕೇಟ್ಸ್ ನ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. 100 ಮೀಟರ್ ಓಟ, 200 ಮೀಟರ್ ಓಟ, ಹೀಗೆ ಹಲವು ಕ್ರೀಡಾ ಕ್ಷೇತ್ರಗಳಲ್ಲಿ ಹಲವು ಕ್ರೀಡೆಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಸರ್ಟಿಫಿಕೇಟ್ ನಲ್ಲಿ ಆಗ್ತಿರ್ತಕ್ಕಂಥದ್ದು. ಸ್ವತಃ ಜಿಲ್ಲಾಡಳಿತವೇ ಮುಂದೆ ನಿಂತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ವಿಠಲ್ ಕುಮಾರ್ ಈ ಕ್ಷಣದ ಮಾಹಿತಿಗೆ. ಮತ್ತಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.